ಕೋಳಿ ಸಮಸ್ಯೆ ಪೆಟ್ಟು ಬಿದ್ದಿದೆ. ಇವತ್ತಿನ ದಿವಸ ಇಮ್ಮಿಡಿಯೇಟ್ಲಿ ನಮ್ಮ ಮುಖ್ಯಮಂತ್ರಿನೂ ಬೇಡ್ಕೊತಿದ್ದೀನಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬೇಡ್ಕೊತಿದ್ದೀನಿ ಮತ್ತು ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಡ್ಕೊತೀನಿ. ಇಮ್ಮಿಡಿಯೇಟ್ಲಿ 24 ಗಂಟೆದಾಗ ಎಲ್ಲಿದ್ದ ಸಭೆನ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಇದು ಮತ್ತಿದು ನೋಡ್ರಿ, ಎಲ್ಲ ಸಮಾಜ ಇವತ್ತು ಅಂಬಿಗರ ನಿದರ್ಶನ, ಅಂಬಿಗರ ಚೌಡಂದ್ರೆ ಎಲ್ಲ ಸಮಾಜದವ್ರಿಗೆ ಬೇಕಾದವ್ರೆ. ಆದರೆ ಈ ಥರ ಹೇಯ ಕೃತ್ಯ ಹೋಗಿ ಇದನ್ನು ಮಾಡಿಕೇಸಿ ಇವತ್ತು ಇಡೀ ನಮ್ಮ ಕೋಳಿ ಸಮಾಜಕ್ಕೆ ಅದು ಮರ್ಯಾದೆ ಕಳೆದಿದ್ದಾರೆ. ಇವತ್ತು ನಿದರ್ಶನ ಅಂಬಿಗರ ಚೌಡಂದ್ರೆ ಎಲ್ಲರಿಗೆ ಬೇಕಾದವ್ರು, ಎಲ್ಲ ಸಮಾಜದವ್ರಿಗೆ ಬೇಕಾದವ್ರು, ಎಲ್ಲ ಗುರುಗಳು ಅಷ್ಟೇ ಎಲ್ಲ ಸಮಾಜದವ್ರಿಗೆ ಸಮಾನಾಗಿ. ಆದರೆ ಹೇಯ ಕೃತ್ಯ ಮಾಡಿದ್ದಾರೆ. ಇಮಿಡಿಯೇಟ್ಲಿ ನಾನು ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತಾಯಿದ್ದೀನಿ, ಹೋಮ್ ಮಿನಿಸ್ಟರ್ ಪ್ರಯತ್ನ ಮಾಡ್ತೀನಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಪ್ರಯತ್ನ ಮಾಡ್ತೀನಿ, ಮತ್ತು ಇಲ್ಲಿ SP DA IG ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲಿದ್ದಲ್ಲಿ ಹುಡುಕಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಅದಕ್ಕೆ ನಮಗಿದು ಕೋಳಿ ಸಮಸ್ಯೆ ಕೊಡಲಿ ಪೆಟ್ಟು ಬಿದ್ದಿದೆ, ಕೋಳಿ ಸಮಸ್ಯೆ ಕೊಡಲಿ ಪೆಟ್ಟು ಬಿದ್ದಿದೆ. ಅದಕ್ಕೆ ನನಗೆ ಭಾಳ ದುಃಖ ಆಗಿದೆ, ನನ್ನ ಕಣ್ಣೀರು ಸುರಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಕೋಳಿ ಸಮಾಜ ಮುಖಂಡರು ಭೀಮಣ್ಣ ಸಾರಿ ಮತ್ತು ಮಾಜಿ KSRG ಅಧ್ಯಕ್ಷರು, ಅದಕ್ಕೆ ನಾನು ನೋಡೋಕೆ ನನಗೆ ಈಗ ಮಾಡ್ಯಾರಂದ್ರೆ ರಾತ್ರಿ ಬಂದು ನಿದ್ದೆ ಮಾಡಿಲ್ಲ. ಅದಕ್ಕೆ ಈಗೇನದ ಅದು ತಾವು ಯಾರು ಮುಖಂಡ್ರು ಯಾರಿದ್ದೀರಿ ಇವು, ಅದು ಏನದ ಮೂರ್ತಿ ಸ್ಥಾಪನೆಗೆ ಹೊಸ ಮೂರ್ತಿ ಸ್ಥಾಪನೆ ಮಾಡ್ತಾರೆ, ಅದೇನು ಖರ್ಚು